ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು SuccessLoka ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಈ ವಿಡಿಯೋದಲ್ಲಿ ನೀವೇನಾದರೂ ಜೀವನದಲ್ಲಿ ಲೇಜಿ ಆಗಿದ್ರೆ ನೀವು ಪ್ರತಿ ವರ್ಷನೂ ಒಂದಲ್ಲ ಒಂದು ಗೋಲ್ನ ಸೆಟ್ ಮಾಡಿಕೊಂಡು ಆ ಗೋಲ್ನ ನೀವು ಖಂಡಿತವಾಗಿ ನೀವು ಅಚೀವೇ ಮಾಡಿಲ್ಲ ಅಂದರೆ ಖಂಡಿತವಾಗಿ ನಿಮಗೆ ಈ ವಿಡಿಯೋ ತುಂಬ ಇಂಪಾರ್ಟೆನ್ಸ್ ಅನಿಸುತ್ತೆ. ಯಾಕಂದರೆ ನಾನು ನಿಮಗೆ ಈ ವಿಡಿಯೋದಲ್ಲಿ ನಿಮಗೆ ಒಂದೇ ಒಂದು ನಿಮಗೆ ಸಿಂಪಲ್ ಟಿಪ್ ಹೇಳ್ಕೊಡ್ತಿದ್ದೀನಿ. ನಿಮಗೆ ಈ ಒಂದು ಸಿಂಪಲ್ ಟಿಪ್ನ ನೀವು ಫಾಲೋ ಮಾಡಿಬಿಟ್ರೆ ನಿಮ್ಮ ಲೇಸಿನೆಸ್ಸು ಖಂಡಿತವಾಗಿ ದೂರ ಹೋಗ್ಬಿಡುತ್ತೆ. ಮತ್ತು ನೀವು ನಿಮ್ಮ ಜೀವನದಲ್ಲಿ ಏನು ಅಂದ್ಕೊಂಡಿದ್ದೀರೋ ಅದನ್ನು ನೀವು ಖಂಡಿತವಾಗಿ ನೀವು ಸಾಧನೆ ಮಾಡೋದು ಖಂಡಿತವಾಗಿ ಸಾಧ್ಯ ಇರುತ್ತೆ. ಆದ್ದರಿಂದ ನಾನು ನಿಮಗೆ ಆ ಒಂದು ಟಿಪ್ಪು ನಿಮಗೆ ಹೇಳ್ಕೊಡೋದಕ್ಕೆ ಮೊದಲು ನೀವು ನಮ್ಮ SuccessLoka ಯೂಟ್ಯೂಬ್ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿದ ನಮ್ಮ ಎಲ್ಲ ಮುಂದಿನ ವಿಡಿಯೋಗಳು ನಿಮಗೆ ಖಂಡಿತವಾಗಿ ಸಿಗುತ್ತೆ. ನಾನು ಈ ಒಂದು ಟಿಪ್ ಏನು ಹೇಳ್ತಾ ಇದ್ದೀನಿ ಅಂದರೆ, ಇದು ಬಂದ್ಬಿಟ್ಟು ಜಪಾನ್ ಅವರ ಟೆಕ್ನಿಕ್ಕು. ನಾವು ಜಪಾನ್ ಅವರ ಟೆಕ್ನಿಕ್ನ ನಾವು ಅಳವಡಿಸ್ಕೊಂಡ್ರೆ ನಮ್ಮ ಜೀವನದಲ್ಲಿ ನಾವು ಖಂಡಿತವಾಗಿ ನಮ್ಮ ಜೀವನವನ್ನು ಸಾಕಷ್ಟು ಇಂಪ್ರೂವ್ ಮಾಡ್ಕೊಳ್ಬೋದು. ನಮ್ಮ ಜೀವನದ ಲೈಫನ್ನು ಗೋಲನ್ನು ಸಾಕಷ್ಟು ಅಚೀವ್ ಮಾಡ್ಕೊಳ್ಬೋದು. ಯಾಕಂದ್ರೆ ನಮ್ಮ ಜೀವನದಲ್ಲಿ ನಾವು ನಾರ್ಮಲ್ ಆಗಿ ಏನು ಮಾಡ್ತೀವಿ ಅಂದರೆ, ನಾವು ಇವತ್ತೊಂದು ಗೋಲ್ ಸೆಟ್ ಮಾಡ್ಕೊಳ್ತೀವಿ. ಆ ಗೋಲ್ ಸೆಟ್ ಮಾಡೋದಕ್ಕೆ ಎಷ್ಟೆಲ್ಲ ಪ್ರಯತ್ನ ಬೀಳ್ತೀವಿ, ನಾವು ಮೀಟ್ ಮಾಡೋದಕ್ಕೆ ಆಗೋದಿಲ್ಲ. ಆಗ ಏನಾಗ್ಬಿಡುತ್ತೆ ಅಂದರೆ, ನಾವು ಎಷ್ಟೇ ಕಷ್ಟ ಬೀಳ್ತಾ ಇದ್ರೂ ನಮಗೆ ಯಾವುದೇ ಒಂದು ಸಕ್ಸಸ್ ಸಿಗೋದಿಲ್ಲ ಜೀವನದಲ್ಲಿ. ನಮ್ಗೆ ಯಾವ ರೀತಿ ಜೀವನದಲ್ಲಿ ಒಳ್ಳೇದಾಗಿರಲ್ಲ. ಯಾಕಂದ್ರೆ ನಾವು ಸಾಕಷ್ಟು ಕಷ್ಟನೂ ಬೀಳ್ತೀವಿ, ಆದರೆ ಅದಕ್ಕೆ ನಮಗೆ ಪ್ರಯತ್ನ ಎಷ್ಟೇ ಬಿದ್ರೂ ಅದು ನಮಗೆ ಸಫಲ ಆಗಿರಲ್ಲ. ಯಾಕಂದರೆ ನಾವು ನಮ್ಮ ಗೋಲ್ಸ್ನ ನಾವೇನು ಮಾಡ್ತೀವಿ ಅಂದರೆ ಯಾವಾಗ್ಲೂ ಅನ್ರಿಯಲಿಸ್ಟಿಕ್ ಆಗಿ ಇಟ್ಕೊಂಡಿರ್ತೀವಿ. ರಿಯಲಿಸ್ಟಿಕ್ ಆಗಿ ಇಟ್ಕೊಂಡಿಲ್ಲ ಅಂದಾಗ, ಅನ್ರಿಯಲಿಸ್ಟಿಕ್ ಆಗಿ ಇಟ್ಕೊಂಡಾಗ ನಾವು ನಮಗೆ ಈ ಗೋಲ್ನ ನಾವು ಅಚೀವ್ಮೆಂಟ್ ಮಾಡೋಕ್ಕಾಗುತ್ತೋ ಇಲ್ಲ ಅಂತ ತಿಳ್ಕೊಳ್ತಾರೆ ನಾವು ಗೋಲ್ ಸೆಟ್ ಮಾಡ್ಕೊಳಕ್ಕೆ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ತಿಳ್ಕೊಳ್ಬೇಕಂದಾಗ, ನಾವು ಈಗ ತಿಂಗಳಿಗೆ ಒಂದು 10,000 ರೂಪಾಯಿ ನಾವು ಸಂಪಾದನೆ ಮಾಡ್ತಾ ಇದ್ರೆ, ನಾವು ಒಂದು ಗೋಲ್ ಇಟ್ಕೊಳ್ಬೇಕು. ಒಂದು 15,000 ರೂಪಾಯಿ ಯಾವ ರೀತಿ ನಾವು ಮುಂದಿನ ತಿಂಗಳಿಂದನೋ ಇಲ್ಲ ಮುಂದಿನ ವರ್ಷದಿಂದನೋ ಒಂದು 15,000 ರೂಪಾಯಿ ಯಾವ ರೀತಿ ನಾವು ಸಂಪಾದನೆ ಮಾಡ್ಕೊಳ್ಬೋದು ಅಂತ ನಾವು ಯೋಚನೆ ಮಾಡ್ಬೋದು. ಅದು ಬಿಟ್ಟು ನಾವು ಇವತ್ತು 10,000 ಸಂಪಾದಿಸ್ತಾ ಇದ್ದೀವಿ, ನಾಳೆ 1,00,000 ರೂಪಾಯಿ ಯಾವ ರೀತಿ ಮಾಡ್ಬೋದು ಅಂತ ನಾವು ಯೋಚನೆ ಮಾಡಿದ್ರೆ, ಯಾಕಂದರೆ ಆ ಗೋಲ್ನ ಅಚೀವ್ಮೆಂಟ್ ಮಾಡುವಾಗ ನಮಗೆ ಸಾಕಷ್ಟು ಇನ್ಫಾರ್ಮೇಷನ್ ತಿಳಿದಿರ್ಬೇಕಾಗತ್ತೆ, ಆ ಮೆಥಡ್ ಗೊತ್ತಿರಬೇಕಾಗತ್ತೆ. ನಾವೇನು ಮಾಡ್ತೀವಿ, ನಮ್ಮ ಎನರ್ಜಿ ಇರೋದನ್ನೆಲ್ಲ ಏನನ್ನೋ ಪ್ರಯತ್ನ ಬೀಳ್ತೀವಿ, ಅದು ನಾವು 10,000 ಇಂದ 15 ಇಲ್ಲ 20ಗೂ ಹೋಗಲ್ಲ. ಅರ್ಥ ಆಯ್ತಲ್ವಾ? ಆದ್ರಿಂದ ನಾನು ನಿಮಗೆ ಈ ವಿಡಿಯೋದಲ್ಲಿ ಏನು ಆ ಒಂದು ಟಿಪ್ ಹೇಳ್ತಾ ಇದ್ದೀನಿ ಅಂದರೆ, ನೀವೇನೇ ಕೆಲಸ ಮಾಡಬೇಕಂದಾಗ, ನೀವೇನೇ ಒಂದು ಹೊಸ ಇದು ಮಾಡಬೇಕಂದಾಗ ಆ ವಿಷಯನ ಪ್ರತಿದಿನ 1 ನಿಮಿಷ ಆ ಇನ್ಫಾರ್ಮೇಷನ್ ಬಗ್ಗೆ, ಆ ಟಾಪಿಕ್ ಬಗ್ಗೆ ನೀವು ಆದಷ್ಟು ನೀವು ಯೋಚನೆ ಮಾಡಿ ಆ ಕೆಲಸ ಮಾಡ್ತಾ ಇದ್ರೆ, ನೀವು ಒಂದು ಎಕ್ಸಸೈಸ್ ಇರ್ಬೋದು, ಒಂದು ಹೊಸ ಎಕ್ಸಸೈಸ್ ನೀವು ಕಲ್ತ್ಕೊಳ್ಬೇಕಂದ್ರೆ ಪ್ರತಿದಿನ ಒಂದೇ ಟೈಮಲ್ಲಿ ಪ್ರತಿದಿನನೂ ಒಂದು ನಿಮಿಷ, ನಾವೇ ಅರ್ಧ ಗಂಟೆ 1 ಗಂಟೆ ಅಲ್ಲ, ನಾವು 1 ನಿಮಿಷ ನೀವು ಪ್ರತಿದಿನನೂ ಆ ಟಾಪಿಕ್ ಬಗ್ಗೆ ನಾವು ಯೋಚನೆ ಮಾಡಿ ಅದ್ರ ಬಗ್ಗೆನೇ ನಮ್ಮ ಮೈಂಡ್ನ ಫೋಕಸ್ ಮಾಡಿದ್ರೆ ಆ ಏರಿಯಾದಲ್ಲಿ ನಾವು ಖಂಡಿತವಾಗಿ ಸಕ್ಸಸ್ ಸಾಧ್ಯ ಅಂತ ಜಪಾನ್ ಅವರು ಹೇಳ್ತಾರೆ. ಯಾಕಂದ್ರೆ ಇಲ್ಲಿ ಏನು ಅಡ್ವಾಂಟೇಜ್ ಇದೆ ಅಂದರೆ, ನಾವು ಹೊಸದಾಗಿರೋ ಹ್ಯಾಬಿಟ್ನ ಯಾವುದಾದ್ರೂ ನಮ್ಮ ಜೀವನದಲ್ಲಿ ಅಡಾಪ್ಟ್ ಮಾಡ್ಕೊಳ್ಬೇಕಂದಾಗ ನಾವೇನು ಮಾಡ್ತೀವಿ, 1 ದಿನ ಟ್ರೈ ಮಾಡ್ತೀವಿ, 2 ದಿನ ಟ್ರೈ ಮಾಡ್ತೀವಿ, ಒಂದು 4 ದಿನ ಟ್ರೈ ಮಾಡ್ತೀವಿ, 5 ದಿನ ಟ್ರೈ ಮಾಡ್ತೀವಿ, ಮತ್ತೆ ಅದನ್ನು ಬಿಟ್ಬಿಡ್ತೀವಿ. ಅರ್ಥ ಆಯ್ತಲ್ವಾ? ಯಾಕಂದರೆ ನೀವು ಎಕ್ಸಸೈಸ್ ತಗೊಳ್ಳಿ, ನೀವು ಅರ್ಧ ಗಂಟೆ ಎಕ್ಸಸೈಸ್ ಮಾಡಿ ಇಲ್ಲ 1 ಗಂಟೆ ಎಕ್ಸಸೈಸ್ ಮಾಡಿದಾಗ 2 ದಿನಕ್ಕೋ 3 ದಿನಕ್ಕೋ ಸುಸ್ತಾಗ್ಬಿಡುತ್ತೆ, ಅವಾಗ ಚೆನ್ನಾಗಿ ನಿದ್ದೆ ಬರುತ್ತೆ, ಮತ್ತು 5ನೇ ದಿನ 6ನೇ ದಿನದಿಂದ ನೀವು ಜಿಮ್ಗೆ ಹೋಗೋದಿಲ್ಲ. ಅರ್ಥ ಆಯ್ತಲ್ವಾ? ಯಾಕಂದಾಗ ನಾವು ಸ್ಟಾರ್ಟಿಂಗಲ್ಲೇ ಸಾಕಷ್ಟು ಕಷ್ಟ ಬೀಳ್ತೀವಿ, ನಮ್ಗೆ ರಿಸಲ್ಟ್ ಬರಲ್ಲ. ಆಗೇನು ಮಾಡ್ತೀವಿ, ಇದು ಎಷ್ಟೇ ಮಾಡಿದ್ರು ಆಗಲ್ಲಪ್ಪ ಅಂತ ಅಲ್ಲೇ ಡ್ರಾಪ್ ಮಾಡಿಬಿಡ್ತೀವಿ. ನೀವು ಅದನ್ನು ಬಿಟ್ಟು ನೀವೇನು ಮಾಡಬೇಕು ಅಂದಾಗ ಎವ್ರಿ ಡೇ 1 ನಿಮಿಷ ನೀವು ನಿಮ್ಮ ಜೀವನದಲ್ಲಿ ನೀವು ರೆಗ್ಯುಲರ್ ಆಗಿ ಪ್ರತಿದಿನನೂ 1 ನಿಮಿಷ, ಒಂದು 20 ದಿನ, 30 ದಿನ, ವರ್ಷ ಅದೇ ಥರ ಮಾಡಿದಾಗ ಅದು ಬಂದ್ಬಿಟ್ಟು ನಿಮ್ಮ ಲೈಫಲ್ಲಿ ಹ್ಯಾಬಿಟ್ ಆಗಿಬಿಡುತ್ತೆ. ಆಗ ನಿಮಗೆ ಅದು ಕಷ್ಟನೇ ಅನಿಸಲ್ಲ, ನಿಮಗೆ ತುಂಬ ಸಲೀಸ್ ಅನಿಸ್ಬಿಡುತ್ತೆ. ಆಗ ಆ ಹ್ಯಾಬಿಟ್ ನಿಮ್ಮ ಮೈಂಡ್ಗೆ, ನಿಮ್ಮ ಬ್ರೈನ್ಗೆ ಒಂದ್ಸಲಿ ಬಂದ್ಬಿಟ್ರೆ ಅದು ಖಂಡಿತವಾಗಿ ಬಿಟ್ಟೋಗೋದಿಲ್ಲ. ಅರ್ಥ ಆಯ್ತಲ್ವಾ? ಯಾವುದೇ ಹ್ಯಾಬಿಟು, ಒಳ್ಳೆ ಹ್ಯಾಬಿಟ್ ಇರ್ಬೋದು, ಕೆಟ್ಟ ಹ್ಯಾಬಿಟ್ ಇರ್ಬೋದು, ಅದು ನಮ್ಮ ಲೈಫಲ್ಲಿ ಒಂದು ಸಲ ಬಂದ್ಬಿಟ್ರೆ ಅದನ್ನು ತೆಗೆಯೋದು ತುಂಬ ಕಷ್ಟ ಆಗುತ್ತೆ. ಅದೇ ಕಾನ್ಸೆಪ್ಟು ಇಲ್ಲೂ ಅಡಾಪ್ಟ್ ಆಗುತ್ತೆ. ನಾವು ಒಂದು ಹ್ಯಾಬಿಟ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಂದಾಗ ನಾವು ರೆಗ್ಯುಲರ್ ಆಗಿ ಅದನ್ನ ಪ್ರಾಕ್ಟೀಸ್ ಮಾಡಬೇಕು. ನಾವು ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡಿದಾಗ
ನಮಗೆ ಅದು ಖಂಡಿತವಾಗಿ ಆ ಹ್ಯಾಬಿಟ್ ನಮ್ಮ ಜೀವನದಲ್ಲಿ ಖಂಡಿತವಾಗಿ ಅದು ನಮ್ಮ ಬ್ಲಡ್ಡಲ್ಲಿ ಬಂದ್ಬಿಡುತ್ತೆ. ಅರ್ಥ ಆಯ್ತಲ್ವಾ? ಆಗ ನೀವು ಏನೇ ಪ್ರಯತ್ನ ಮಾಡಿದ್ರು ನಿಮ್ಮ ಫುಲ್ ಪೊಟೆನ್ಸಿಯಾಗಿ, ನಿಮ್ಮ ಫುಲ್ ಎನರ್ಜಿಯಾಗಿ ನೀವು ಪ್ರಾಕ್ಟೀಸ್ ಮಾಡ್ತೀರಾ. ಆಗ ನೀವು ಏನೇ ನಿಮ್ಮ ಜೀವನದಲ್ಲಿ ಏನೇ ಅಚೀವ್ ಮಾಡಬೇಕಂದ್ರೂ ಆಗ ನಿಮ್ಮ ಬಾಡಿಯಲ್ಲಿ ಲೇಸಿನೆಸ್ ಇರೋದಿಲ್ಲ. ನಿಮ್ಮ ಬಾಡಿಯಲ್ಲಿ ಲೇಸಿನೆಸ್ ಇರಲ್ಲ ಅಂದಾಗ ನಿಮ್ಮ 100% ಫೋಕಸ್ಸು, ನಿಮ್ಮ 100% ಎನರ್ಜಿ ನಿಮ್ಮ ಕೆಲಸದ ಮೇಲೆ ಇದ್ದಾಗ ನೀವು ಏನೇ ಅನ್ಕೊಂಡಿದ್ರು ಆ ಕೆಲಸನ ನೀವು ಮಾಡೇ ಮಾಡ್ತೀರಾ ಮತ್ತು ನೀವು ಆ ಸಕ್ಸಸ್ನ ನೀವು ಪಡ್ಕೊಳ್ತೀರಾ. ಆದ್ರಿಂದ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳಿರುವ ಆ 1 ಮಿನಿಟ್ ಟೆಕ್ನಿಕ್ನ ನೀವು ರೆಗ್ಯುಲರ್ ಆಗಿ ಪ್ರತಿದಿನನೂ ಫಾಲೋ ಮಾಡಿ, ನೀವು ಯಾವುದೇ ಟಾಪಿಕ್ ಆಗಿದ್ರು ಆಗ ನೀವು ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಖಂಡಿತವಾಗಿ ಸಕ್ಸಸ್ ಆಗ್ತೀರಾ ಅನ್ನೋದು ನನ್ನ ಭಾವನೆ. ನಿಮಗೆ ನಾನು ಈ ವಿಡಿಯೋದಲ್ಲಿ ಹೇಳಿರುವ ಪ್ರತಿಯೊಂದು ಇನ್ಫಾರ್ಮೇಷನ್ನು ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ. ನೀವು ನಮ್ಮ ಸಕ್ಸಸ್ ಲೋಕ ಯೂಟ್ಯೂಬ್ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕ್ಲಿಕ್ ಮಾಡಿದರೆ ನಮ್ಮ ಎಲ್ಲ ಮುಂದಿನ ವಿಡಿಯೋಗಳು ನಿಮಗೆ ಖಂಡಿತವಾಗಿ ಸಿಗುತ್ತೆ. ನಾವು ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೆ ಬಾಯ್.